ಯಾರಾಗಬೇಕು ಪ್ರಧಾನಿ? ಪ್ರಧಾನಿ ನರೇಂದ್ರ ಮೋದಿ ಆಗಬೇಕು. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. INDA ಏನು ಗ್ರೂಪ್ ಮಾಡ್ಕೊಂಡಾರಲ್ಲ, ಅಲ್ಲಿ ಅವರಲ್ಲಿ ಸರಿಯಾದ ಒಗ್ಗಟ್ಟಿಲ್ಲ. ಗಾಯತ್ರಿ ಸಿದ್ದೇಶ್ವರೇ ಹೌದು ಆಗಬೇಕು. ಗಾಯತ್ರಿ ಸಿದ್ದೇಶ್ವರಮೇ MP ಆಗ್ಬೇಕು. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಕಡೆಗೆ ಚೆನ್ನಾಗಿ ಅಡ್ಡಾಡಿದ್ದು ಮಾಡಿದ್ದಾರೆ. ಪ್ರಕರಣ ಅವರೇ ಗಾಯತ್ರಿ ಮೇಡಮ್ ಈ ಸರಿ ಫೈಟ್ ಟಫ್ ಆಗುತ್ತೆ, ಆದ್ರೂ ಗೆಲ್ಲಿಸ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಐತೆ ನಮ್ಗೆ. ಗಾಯತ್ರಿ ನಮ್ಮ ಗೆಲ್ಲದಮ್ಮ, BJP ಗೆಲ್ಲೋದು. ಯಾವ ಕ್ಷೇತ್ರ? ಕಂದಗಲ್ಲು ಮಾಯಕೊಂಡ ಕ್ಷೇತ್ರ. ಓಕೆ, ಲೋಕಸಭಾ ಚುನಾವಣೆ ಬರ್ತಾ ಇದೆ ಸರ್ ಇನ್ನೇನು ಸದ್ಯದಲ್ಲೇ. ಸೊ ಯಾರಾಗಬೇಕು ಪ್ರಧಾನಿ? ಪ್ರಧಾನಿ ನರೇಂದ್ರ ಮೋದಿ ಆಗಬೇಕು. ಯಾಕೆ ಅಂದರೆ ಊರಾಗ ದೇಶದ ಮೇಲೆಲ್ಲ ನಮ್ಮ ದೇಶ ಕಾಯುವಂಥ ಇಡೀ ವಿಶ್ವದಲ್ಲಿ ಪ್ರಸಿದ್ಧವಾದ ವ್ಯಕ್ತಿಯಾಗಿದ್ದಾರೆ. ಆಮೇಲೆ ಜಮ್ಮು ಕಾಶ್ಮೀರ ಎಲ್ಲ ಆರ್ಟಿಕಲ್ 370 ಎಲ್ಲ ತೆಗೆದು ಎಲ್ಲ ಒಳ್ಳೇದು ಮಾಡಿದ್ದಾರೆ. ಆಮೇಲೆ ತ್ರಿವಾಳಿ ತಲಾಖ್ ತೆಗೆದು ಮುಸ್ಲಿಮ್ಸ್ ಹೆಣ್ಮಕ್ಳಿಗೆಲ್ಲ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಆಮೇಲೆ ಆರೋಗ್ಯ ಮತ್ತು ಬಡವರಿಗೆ ಗ್ಯಾಸು ಇವೆಲ್ಲ ಇನ್ನೂ ದೊಡ್ಡ ದೊಡ್ಡ ಯೋಜನೆಗಳು ಸೆಂಟ್ರಲಿಂದ ಏನಾಗಬೇಕು ಅವನ್ನೆಲ್ಲ ನಮಗೆ ಮಾಡಿದ್ದಾರೆ. ನಮ್ಮ ದೇಶಕ್ಕೋಸ್ಕರ ಮೋದಿನೇ ಪ್ರಧಾನಮಂತ್ರಿ. ಮಾಯಕೊಂಡ ಕ್ಷೇತ್ರ. ನಿಮ್ಮ ಪ್ರಕಾರ ಯಾರು ಪ್ರಧಾನಿ ಆಗಬೇಕು? ನರೇಂದ್ರ ಮೋದಿ ಪ್ರಧಾನಿ. ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಶಿಕ್ಷಣ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಮೋದಿನೇ ಆಗ್ಬೇಕು ಪ್ರಧಾನಮಂತ್ರಿ. ನಮಗೆ ಭಾರತೀಯ ಜನತಾ ಪಾರ್ಟಿ ನಮಗೆ ನರೇಂದ್ರ ಮೋದಿ ಅವರೇ ಮತ್ತೆ ಆಯ್ಕೆ ಆಗಬೇಕು ಅಂತ ನಮ್ಮಲ್ಲಿ ಅಭಿಲಾಷೆ. ಯಾಕೆ ಅಂದರೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅವರು. ಅವರಿಂದ ನಮಗೆ ಆ ಇದರಿಂದ ಮತ್ತು ಪ್ರಧಾನಿ ಅವರೇ ಮೋದಿ ಅವರೇ ಆಗಬೇಕು ಅಂತ ನಮಗೆ ಆಕಾಂಕ್ಷೆ. ಇವಾಗ ಹೊಸಬ್ರಿಗೆ ಅವಕಾಶ ಕೊಡಬೇಕು ಅಂತ ಅನ್ಸಲ್ವಾ ಸರ್? ಇವಾಗ ಖರ್ಗೆ ಅವರು ನಮ್ಮ ಕರ್ನಾಟಕದಿಂದ ಕಾಂಪೀಟ್ ಮಾಡ್ತಾ ಇದ್ದಾರೆ, ಹಾಗೆ ರಾಹುಲ್ ಗಾಂಧಿ ಅವರು ಇದ್ದಾರೆ. ಸೊ ಒಂದ್ಸತಿ ಚಾನ್ಸ್ ಕೊಟ್ಟು ನೋಡ್ಬೋದಲ್ವಾ? ಚಾನ್ಸ್ ಕೊಟ್ಟು ನೋಡೋಕೆ ಅವರು ಎರಡಂಕಿ ಮೇಲೆ ಆಗೋದೇ ಅಲ್ಲ. ಇಡೀ ಕಾಂಗ್ರೆಸ್, ಇಡೀ ನಮ್ಮ ಭಾರತದ ಸುದ್ದಿ ಬಂದರೂ ಎರಡಂಕಿ ಒಳಗೆ ಇರ್ತದೆ ಅವರು. ಅದರಿಂದ ಅವ್ರ ಕೈಲಿ NDA ಏನು INDA ಏನು ಗ್ರೂಪ್ ಮಾಡ್ಕೊಂಡಾರಲ್ಲ, ಅಲ್ಲಿ ಅವರಲ್ಲಿ ಸರಿಯಾದ ಒಗ್ಗಟ್ಟಿಲ್ಲ. ಸರಿಯಾಗಿ ಒಗ್ಗಟ್ಟಿರೋಂಥ ಮನುಷ್ಯ ಮೊನ್ನೆ ಅವರು ವಾಪಸ್ಸು ಮತ್ತು BJPಗೆ ಇದು ಮಾಡಿದರು. ಅದರಿಂದ ನಮ್ಮ ನರೇಂದ್ರ ಮೋದಿಯವರು 400 370 ಪ್ಲಸ್ 30 ಅದರ್ಸ್ 400 ಸೀಟು ಗೆಲ್ಲಕ್ಕೆ ಏನು ಅನುಮಾನ ಇಲ್ಲ. ನಾವು ಗೆಲ್ಲಿಸ್ತೀವಿ ಅನ್ನೋ ಒಂದು ಭರವಸೆ ನಂಬಿಕೆ ಇದೆ. ನಿಮ್ಮ ಪ್ರಕಾರ ಏನು ಹೇಳಕ್ಕೆ ಇಷ್ಟ? ನರೇಂದ್ರ ಮೋದಿನೇ ಆಗ್ಬೇಕಮ್ಮ ಪ್ರಧಾನಮಂತ್ರಿ. ಬೇರೆ ಯಾರು ಬೇರೆ ಯಾರು ಆಗಕ್ಕೆ ಇಷ್ಟ ಇಲ್ಲ ನಮಗೆ. ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ, ಒಳ್ಳೆ ಎಲ್ಲ ಚೆನ್ನಾಗಿ ದೇಶ ಇದು ನೋಡ್ಕೊಂತಾರೆ, ಅವರೇ ಆಗ್ಬೇಕಮ್ಮ. ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಅಷ್ಟೇ ಮೇಡಮ್, ನಮಗೂ ಅವರೇ ಆಗಬೇಕು. ಅಲ್ಲ, ಅವರೇ ಆಗ್ಬೇಕು ಸರಿ, ಬಟ್ ಹೊಸಬ್ರಿಗೆ ಒಂದ್ಸತಿ ಚಾನ್ಸ್ ಕೊಡ್ಬೋದಲ್ವಾ? ಚಾನ್ಸ್ ಕೊಡಬೇಕು ಅಂದರೆ ಅವರ ಇದು ಮಾಡೋಂಥ ಕೆಲಸಗಳು ಇದರಲ್ಲಿ ಆಗುತ್ತೆ. ಈಗ ಖರ್ಗೆ ಅವರು ಆಗಬೇಕು ಅಂತ ನೀವು ಹೇಳ್ತೀರಿ, ಅದು ಚಾನ್ಸಸ್ ಯಾರು ಒಳ್ಳೆಯದು ಮಾಡಿದ್ದಾರೆ ಏನು ಅಂತ ಅದಕ್ಕೋಸ್ಕರ ಪ್ರಧಾನಮಂತ್ರಿನೇ ನರೇಂದ್ರ ಮೋದಿ ಅವರೇ ಆಗಬೇಕು ಅಂತ ನಮ್ಮ ಇಲ್ಲಿ ದಾವಣಗೆರೆ ಕ್ಷೇತ್ರದಿಂದ MP ಯಾರಾಗಬೇಕು ಸರ್? BJPಯಿಂದ ಸಿದ್ದೇಶ್ವರ ಅವರ ಪತ್ನಿಯವರು ಕಾಂಪೀಟ್ ಮಾಡ್ತಾರೆ. ಹೌದು, ಆಗಬೇಕು. ಅವರು ಸಿದ್ದೇಶ್ವರು ಈಗ 20 ವರ್ಷ ಇಲ್ಲಿ MP ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರ ತಂದೆಯವರು 10 ವರ್ಷ MP ಆಗಿದ್ದರು. ಈಗ 20-30 ವರ್ಷದಿಂದ ಅವ್ರ ಫ್ಯಾಮಿಲಿನೇ ಆಗೈತಿ. ಆದರೂ ಫ್ಯಾಮಿಲಿನೇ ಕೊಡ್ತಾರಲ್ಲ ಅಂತ ಸ್ವಲ್ಪ ಬೇಜಾರೈತಿ. ಆದರೂ ಅಂಥ ಕ್ಯಾಂಡಿಡೇಟು ಇಲ್ಲಿ ಗೆಲ್ಲಂಥ ಕ್ಯಾಂಡಿಡೇಟು ಬೇರೆ ಅವರಿಗೆ ಆಪೋಸಿಷನ್ನರಿಗೆ ಸ್ಪರ್ಧೆ ಮಾಡೋಕ್ಕೆ ಬೇರೆ ಕ್ಯಾಂಡಿಡೇಟು ಸಿಗಲಿಲ್ಲ, ಅವರಿಗೆ ಕೊಟ್ಟಿದ್ದಾರೆ. ಆಮೇಲೆ ಅವರಾದರೂ ಕೂಡ ಕೋವಿಡ್ ಟೈಮ್ನಾಗೆ ನಮ್ಮ ಮೋದಿ ಆಗಲಿ ಅವರಾಗಲಿ ಕೋವಿಡ್ ಟೈಮ್ನಾಗೆ ನಮ್ಮ ದೇಶಕ್ಕಲ್ದಲ್ಲೇ ಫ್ರೀಯಾಗಿ ಬೇರೆ ಬೇರೆ ದೇಶಗಳಿಗೆಲ್ಲ ಕೋವಿಡ್ ಇಂಜೆಕ್ಷನ್ ಲಸಿಕೆಯನ್ನು ಕೊಟ್ಟು ಎಲ್ಲ ದೇಶವನ್ನು ಕಾಪಾಡಿದ್ದಾರೆ. ಆಮೇಲೆ ಯಾವ ದೇಶದಾಗ ಹೋದರೂ ಕೂಡ ನರೇಂದ್ರ ಮೋದಿಗೆ ಇವತ್ತು ಭಾರತದವ್ರು ಬಂದರು. ಮೊದಲು ಹೆಂಗಪ್ಪ ಅಂದರೆ ಇವ್ರು ಏನೋ ಕೇಳಕ್ಕೆ ಬಂದಾರೆ, ಏನೋ ಬೇಡ್ಕೊಳಕ್ಕೆ ಬಂದಾರೆ ಅನ್ನೋ ಒಂದು ಪರಿಸ್ಥಿತಿ ಇತ್ತು ನಮ್ಮ ದೇಶದಲ್ಲಿ. ಈಗ ಮೋದಿ ಬಂದಮೇಲೆ ಮೋದಿ ಏನೋ ಕೊಡಕ್ಕೆ ಬಂದಾರೆ ಅಂತ ಆಸೆ ಐತಿ, ಜನಗಳ ಭಾವನೆ ಐತಿ. ಆಮೇಲೆ ಎಲ್ಲರೂ ನಾವು ಮೋದಿನೇ ಆರಿಸ್ತಾ ಇರ್ಬೇಕು. ನಿಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ ಯಾರು MP ಆಗಬೇಕು? ಗಾಯತ್ರಿ ಸಿದ್ದೇಶ್ವರಮೇ MP ಆಗ್ಬೇಕು. ಯಾಕೆ? ಗಾಯತ್ರಿ ಮರ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ಕಡೆಗೆ ಚೆನ್ನಾಗಿ ಅಡ್ಡಾಡಿದ್ದು ಮಾಡಿದ್ದಾರೆ, ಕೊರೋನಾದಾಗೆಲ್ಲ ಚೆನ್ನಾಗಿ ಇದು ಮಾಡಿದಾರಮ್ಮ, ಅವರೇ ಆಗ್ಬೇಕು. ನಿಮ್ಮ ಪ್ರಕಾರ ಸರ್? ನಮ್ಮ ಪ್ರಕಾರ ಅವರೇ ಗಾಯತ್ರಿ ಮೇಡಮ್ ಅವರೇ ಆಗಬೇಕು. ಯಾಕೆ? ಅವ್ರು ಒಳ್ಳೆ ಕೆಲಸಗಳು ಅಭಿವೃದ್ಧಿ ಆಗ್ತಾ ಇದ್ದಾವೆ, ಅವ್ರು ನಮ್ಗೆ ಆಗಬೇಕು ಅಂತ. ಮತ್ತೆ ಇವಾಗ ಗಾಯತ್ರಿ ಸಿದ್ದೇಶ್ವರ್ ಅವರು ಅಪೋನೆಂಟ್ ಆಗಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಾಂಪೀಟ್ ಮಾಡ್ತಾ ಇದ್ದಾರೆ. ಸೊ ಕಷ್ಟ ಆಗುತ್ತೆ ಅಂತ ಅನ್ಸಲ್ವಾ? ಯಾಕಂದ್ರೆ ಅವ್ರ ಬ್ಯಾಕ್ಗ್ರೌಂಡು ತುಂಬಾ ಸ್ಟ್ರಾಂಗ್ ಆಗಿದೆ. ಟಫ್ ಫೈಟ್ ಆಗುತ್ತೆ. ಹೋದ ಸರಿ 1 ಲಕ್ಷ ಚಿಲ್ಲರೆ ಲೀಡ್ನಾಗಿ ಸಿದ್ದೇಶ್ವರ ಗೆದ್ದಿದ್ರು. ಈ ಸರಿ ಫೈಟ್ ಟಫ್ ಆಗುತ್ತೆ, ಅದನ್ನು ಒಪ್ಕೊಂತೀವಿ. ಆದರೂ ಗೆಲ್ಲಿಸ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಐತೆ ನಮಗೆ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಗಾಯತ್ರಿ ನಮ್ಮ ಗೆಲ್ಲದಮ್ಮ, BJPನ ಗೆಲ್ಲೋದು. ಟಫ್ ಫೈಟ್ ಇದೆ ಅಂತ ಅನ್ಸಲ್ವಾ? ಯಾಕಂದ್ರೆ ಅವರು ಬ್ಯಾಕ್ಗ್ರೌಂಡ್ ನಿಂದ ನೋಡಿದ್ರೆ ಅವರು ರಾಜಕೀಯ ಫ್ಯಾಮಿಲಿಯಿಂದ ಬಂದಿರೋ ಅವರು ಸ್ವಲ್ಪ ಒಟ್ನಾಗ 2 ಪಟ್ಟು ಫೈಟ್ ಮಾಡಿದ್ದಾರೆ 3000-4000ದಾಗ. ಈ ಸಲ ಗಾಯತ್ರಿ ಮರ BJPನ ಗೆಲ್ಲರಮ್ಮ, ಏನೋ ಫೈಟ್ ಇದ್ರು, ಟಫ್ ಫೈಟ್ ಇದ್ರು ಅವರೇ ಗೆಲ್ತಾರೆ ಅಂತ ಹೇಳ್ತೀರಾ? ನಮಗೂ ಅಷ್ಟೇ ಮೇಡಮ್, ಅವರೇ ಟಫ್ ಫೈಟ್ ಇದ್ರು ಅವರೇ ಗಾಯತ್ರಿ ಮೇಡಮ್ ಗೆಲ್ಲೋದು, ಅವರೇ ಗೆಲ್ಬೇಕು.